ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀರೆ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಶುದ್ಧ ದಶಮಿ, ಬುಧವಾರ 24/6/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ದಶಮಿ, ರಾತ್ರಿ 7 ಗಂಟೆ 55 ನಿಮಿಷವರೆಗೂ, ನಕ್ಷತ್ರ ಬಂದು ಚಿತ್ತಾ ನಕ್ಷತ್ರ, ಹಗಲು 4 ಗಂಟೆ 23 ನಿಮಿಷವರೆಗೂ, ಯೋಗ ಬಂದು ಪರಿಗ, ಕರಣ ಬಂದು ತೈತಲಾಗಿರ್ತಕ್ಕಂಥದ್ದು. ಅಲ್ಲಿಂದ ಕಾಲನಿಯಮ ಬಂದಾಗ ರಾಹು ಕಾಲ ಬಂದು 12ರಿಂದ 1:30, ಗುಳಿಕ ಕಾಲ ಬಂದು 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30, ಅದೇ ರೀತಿಯಲ್ಲಿ ಯಮಗಂಟ ಕಾಲ ಬಂದು 7:30ರಿಂದ 9, ಅಮೃತ ಗಡಿಗಳು 7:30ರಿಂದ 9 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ನೀರಾವರಿ ಮೂಲದ ರೈತರಿಗೆ, ಭತ್ತ ಬೆಳೀತಕ್ಕಂಥವ್ರಿಗೆ, ಕಬ್ಬು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಕಾಲ ಇದು. ಈ ಸಿದ್ಧಪಡಿಸಿರ್ತಕ್ಕಂಥವ್ರು ರೆಡಿಮೇಡ್ ಐಟಮ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ರಾಮನಾಮ ತಾರಕ ಮಂತ್ರವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಅಲ್ಪಾದಾಯ, ವೃಥಾ ಖರ್ಚುಗಳು, ಬಂಧುಗಳ ಮಿಲನ, ಹತ್ತಿ ಬೆಳೆಗಾರರು, ಮೆಣಸಿನಕಾಯಿ ಬೆಳೆಗಾರರು, ಈ ಸೀಡ್ಸ್ ಜೋಳ ಆ ಸೀಡ್ಸ್ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಈ ಕೃಷಿ ಸಹಕರಣೆ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇವತ್ತು ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಹಳದಿ ಅದೃಷ್ಟ ಬಣ್ಣ. ಅಲ್ಲದೆ ಮಿಥುನ ರಾಶಿಗೆ ಬಂದಾಗ ಕಾರ್ಯವಿಘ್ನ, ಕಾರ್ಯಗಳಲ್ಲಿ ಮಂದಗತಿ, ವ್ಯಾಪಾರ ಪ್ರಗತಿ, ರೇಷ್ಮೆ ಬೆಳೆಗಾರರು, ಅಣಬೆ ಬೇಸಾಯ ಮಾಡ್ತಕ್ಕಂಥವ್ರು, ಈ ದ್ರಾಕ್ಷಿ ತೋಟದಲ್ಲಿರ್ತಕ್ಕಂಥ ರೈತರಿಗೆ ಉತ್ತಮ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕೆಂಪು ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯಕ್ಷಮತೆ ಚೆನ್ನಾಗಿರ್ತಕ್ಕಂಥದ್ದು. ಇವತ್ತು ಎಲ್ಲ ಕೆಲಸಗಳು ಚೆನ್ನಾಗಿರ್ತಕ್ಕಂಥದ್ದು. ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ, ವಿದ್ಯಾರ್ಥಿಗಳಿಗೆ ಶುಭ ದಿನ. ಕುರಿ, ಮೇಕೆ, ಕೋಳಿ, ಹಂದಿ ಮೇಸೋ ರೈತರಿಗಂತೂ ಒಳ್ಳೆಯ ವ್ಯಾಪಾರ ಆದಾಯ ಇರ್ತಕ್ಕಂಥದ್ದು. ಇನ್ನು ಪಶು ಆಹಾರ, ಪಶು ಔಷಧ ಮಾರ್ತಕ್ಕಂಥ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲಗುರುಗಳನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಸಿಂಹರಾಶಿ ಕಾರ್ಯ ಸಫಲತೆ, ಶುಭ. ಶಿಕ್ಷಕರು, ಈ ವೈದ್ಯ ಸಹಾಯಕರು, ಈ ಸರ್ಕಾರಿ ನೌಕರರು, ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಇವರಿಗೆಲ್ಲ ಒಳ್ಳೆಯ ಶುಭ ಸುದ್ದಿ ಕೇಳತಕ್ಕಂಥ ಒಂದು ಸಂದರ್ಭ ಬರ್ತಕ್ಕಂಥದ್ದಿರ್ತಕ್ಕಂಥದ್ದೇ. ಅದೇ ರೀತಿಯಲ್ಲಿ ಯಾರು ಜವಳಿ ವ್ಯಾಪಾರ ಮಾಡ್ತಾರೆ, ಯಾರು ಗಾರ್ಮೆಂಟ್ಸ್ ಅಂಗಡಿ ಇಟ್ಟಿರ್ತಾರೆ, ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡ್ತಕ್ಕಂಥದ್ದು ನೀವು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕಾರ್ಯಕ್ಷಮತೆ, ಧನಲಾಭ, ಬಂಧುಗಳ ಆಗಮನ, ಮಳೆ ಆಧಾರಿತ ಕೃಷಿಕರಿಗೆ ಒಳ್ಳೆಯ ವ್ಯವಸಾಯದಲ್ಲಿ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ಇದಲ್ಲದೆ ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಟೈಲರ್ಸು, ವಸ್ತ್ರ ವಿನ್ಯಾಸಕರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥ ದಿನ ಇವತ್ತು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಹಿಡಿದ ಕೆಲಸಗಳಲ್ಲಿ ಮಂದ ಪ್ರಗತಿ, ಹಣಕಾಸು ಕೊರತೆ, ಮಿತ್ರರಿಂದ ಸಹಾಯ. ಈ ಪ್ಲಾಂಟರ್ಸ್, ಕಾಫಿ ಪ್ಲಾಂಟರ್ ಅಂತಾರೆ, ಟೀ ಪ್ಲಾಂಟರ್ ಅಂತಾರೆ, ಅಡಿಕೆ ತೋಟಗಳಿಟ್ಟಿರ್ತಕ್ಕಂಥ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಇವರು ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನೀಗಿಸಲು ಸತತ ಪ್ರಯತ್ನ, ಆದರೆ ಅದು ಸರಿ ಹೋಗೋದಿಲ್ಲ. ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ರೇಷ್ಮೆ ನೂಲು ಬಿಚ್ಚತಕ್ಕಂತಹವರಿಗೆ, ಕಾರ್ಮಿಕರಿಗೆ ಒಳ್ಳೆಯ ಶುಭವಾರ್ತೆ ಬರ್ತಕ್ಕಂಥದ್ದು. ರಸಗೊಬ್ಬರ, ಕ್ರಿಮಿನಾಶ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಕೇಶವ ನಾಮವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಹಣಕಾಸು ಸ್ಥಿತಿಯಲ್ಲಿ ಚೇತರಿಕೆ, ಕಾರ್ಯ ಸಫಲತೆ, ಸ್ವ ಉದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯ ದಿನ ಇವತ್ತು. ಏನು ಅದೇ ರೀತಿ ಮಳೆ ಆಧಾರಿತ ರೈತರಿಗೆ ಎಲ್ಲ ಕಾರ್ಯಗಳು ಪ್ರಗತಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಬಿತ್ತನೆ ಹಾಕ್ತಕ್ಕಂಥವ್ರು, ಕಳೆ ತೆಗಿತವ್ರು, ಎಲ್ಲರಿಗೂ ಒಳ್ಳೆಯ ದಿನ ಇವತ್ತು. ಈ ಮೆಡಿಕಲ್ ಸ್ಟೋರ್ಸು, ಜನರಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ವ್ಯಾಪಾರ ಆಗ್ತಕ್ಕಂಥದ್ದು. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ,
ಗೊಂದಲಗಳ ನಿವಾರಣೆ, ಏನೇನೋ ಗೊಂದಲಗಳಿರ್ತಕ್ಕಂಥದ್ದು ಸಂಸಾರದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಎಲ್ಲ ನಿವಾರಣೆ ಆಗ್ತಕ್ಕಂಥದ್ದು ಇವತ್ತು. ಹುಣಸೆ ಹಣ್ಣು ಬೆಲ್ಲ ಇಟ್ಟಿರ್ತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನೇ ಇವತ್ತು. ಈ ಬುಕ್ಕು, ಪೆನ್ನು, ಇದು ಸ್ಟೇಷನರಿ ಮಾಡ್ತಕ್ಕಂಥವ್ರು, ಸ್ಕೂಲ್ ಬ್ಯಾಗ್ಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ಸೂಕ್ತವನ್ನು ಪಠಿಸಿ 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ಕಪ್ಪು ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ವಕೀಲರು, ಈ ಪತ್ರಕರ್ತರು, ಟೈಪಿಂಗ್ ಮಾಡ್ತಕ್ಕಂಥವ್ರು, ಕಂಪ್ಯೂಟರ್ ಟೈಪಿಂಗರು, ಈ ಬ್ರೌಸಿಂಗ್ ಸೆಂಟರ್ಗಳವ್ರಿಗೆ ಬಹಳ ಉತ್ತಮವಾದ ದಿನ ಇವತ್ತು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರುಗಳಿಗೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು, ಹಾಲಿನ ಉತ್ಪನ್ನ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸುದರ್ಶನ ಮಂತ್ರವನ್ನು ಪಠಿಸಿ 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸಿನ ಕೊರತೆ, ವೃಥಾ ತಿರುಗಾಟ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಇದ್ದರೂ ಸಹ ನೆಮ್ಮದಿಯ ವಾತಾವರಣ. ಈ ಮಾವು ಹಲಸು ಬೆಳೆಗಾರರಿಗೆ ವ್ಯಾಪಾರದಲ್ಲಿ ವ್ಯತ್ಯಯ, ನಷ್ಟ ಕಾಣ್ತಕ್ಕಂಥದ್ದಾದರೆ ಗೇರು ಬೀಜ ಬೆಳೀತಕ್ಕಂಥವ್ರಿಗಂತೂ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ. ಈ ಹಸುಗಳು ಮಾಡ್ತಕ್ಕಂಥ ದಲ್ಲಾಳಿಗಳಿಗೂ ಸಹ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ಅಚ್ಯುತ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟಕ್ಕೆ ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ದ್ವಾದಶ ರಾಶಿಗಳ ಈ ದಿನದ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಆ ಮಹಾವಿಷ್ಣುವಿನ ದಯದಿಂದ ಈ ದಿನದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನೆರವೇರಲಿ ಅಂತ ಆ ಭಗವಂತನಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.